ಕೆಲಸ ಕಾರ್ಯ ಇರೋ ದಿನಾನೇ ಕೆಲಸ ಮುಗಿಸ್ಕೊಂಡ್ ಬಂದಾದ್ಮೇಲೆ ಸುಮ್ಮನೆ ಮನೇಲಿ ಕೂರ್ಬೇಕಂದ್ರೆ ನಂಗಂತೂ ಮನ್ಸು ಒಪ್ಪೋದೇ ಇಲ್ಲ. ಸರಿ ಇವತ್ತೇನು ಮಾಡೋಣ, ಇವತ್ತು ಬೇರೆ ವೀಕ್ ಆಫ್ ಐತೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಹಂಗೆ ನಮ್ಮ ಬೀಚ್ನ ತಗೊಂಡು ಸರಿ ಅಂತಂದ್ಬಿಟ್ಟಿದ್ದೆ. ನಾನು ಹೋಗಿದ್ದೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ. ಸುಮ್ಮನೆ ಕೂತ್ಕೊಂಡಿರ್ಬೇಕು ಅಂದ್ರೆ ನಂಗೆ ಯಾಕೋ ಮನಸ್ಸೇ ಒಪ್ಪಲ್ಲ ರೀ. ಲೈಫಲ್ಲಿ ಏನಾದರೂ ಒಂದು ಪ್ರೊಡಕ್ಟಿವಿಟಿ ಅನ್ನೋದು ಇರಲೇಬೇಕಾಗುತ್ತೆ. ಎವ್ರಿ ಸಿಂಗಲ್ ಡೇ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಸೊ ಅದರಿಂದಾನೇ ನಾನು ನನ್ನ ಡೇನ ವೇಸ್ಟ್ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪನೂ ಇಷ್ಟಪಡ್ಲಿಲ್ಲ. ಅಂತೂ ಇಂತೂ ಹೆಂಗೋ ಏನೋ ಯೋಚನೆ ಮಾಡಿ ಒಂದಷ್ಟು ಸ್ಟಂಟ್ಸ್ನ ಮಾಡಿ ಏನೋ ಈ ಟ್ರಾಫಿಕ್ ಅಲ್ಲಿ ಒಂದು ಸ್ವಲ್ಪ ಕಷ್ಟ ಬಿದ್ದು ಅಂತೂ ನನ್ನ ಡೆಸ್ಟಿನೇಷನ್ ಅನ್ನೋದು ರೀಚ್ ಆದೆ. ಈ ಬೆಂಗಳೂರಲ್ಲಿ ಇವಾಗ ಸದ್ಯಕ್ಕಿರೋ ಬಿಸಿಲಿಗೆ ಹೆಲ್ಮೆಟ್ ವೈಸರ್ ಹಾಕೊಂಡ್ರೆ ಒಳಗಡೆ ತಲೆ ಬೆಂದೋಗುತ್ತೆ. ಹೆಲ್ಮೆಟ್ ವೈಸರ್ ನ ಮೇಲೆ ಎತ್ತಿ ಗಾಡಿ ಓಡಿಸೋಣ ಅಂತಂದ್ರೆ ಈ ಧೂಲ್ಗೆ ಕಣ್ಣುಗಳು ಕಂಗಾಲ್ ಆಗ್ಬಿಡುತ್ತೆ. ನಾನಂತೂ ಏನ್ ಮಾಡ್ಬೇಕು ಅಂತ ಟೆನ್ಷನ್ ಆಗೋಗ್ಬಿಡ್ತೀನಿ. ಸರಿ ಹೆಂಗೋ ಒಂದಂಗ ಆಯ್ತು ಅಂತ ವೈಸರ್ ನೆತ್ತಿ ಗಾಗಲ್ಸ್ ಹಾಕೊಂಡು ಸರಿ ಅಂತಂದ್ಬಿಟ್ಟಿದ್ದೆ. ಸೀದಾ ಹೋಗಿದ್ದೆ ವಿಶ್ವೇಶ್ವರಯ್ಯ ಮ್ಯೂಸಿಯಂಗೆ. ಕಂಟೆಂಟ್ ಕ್ರಿಯೇಷನ್ ಮಾಡೋದಕ್ಕೂ ಇವತ್ತಂತೂ ಖುಷಿ ಆದೆ ಗುರು. ಯಾಕಂದ್ರೆ ನಾನು ಕಂಟೆಂಟ್ ಕ್ರಿಯೇಷನ್ ಮಾಡ್ತೀನಿ, ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಅಂತ ಹೇಳಿದಕ್ಕೆ ಅಲ್ಲಿ ಎಲ್ಲರ ಹತ್ರನು ₹100 ಎಂಟ್ರಿ ಟಿಕೆಟ್ ಅನ್ನೋದು ಇಸ್ಕೊಂತಾರೆ. ಆದ್ರೆ ನಂಗೆ ಫ್ರೀ ಆಗಿ ಅಲೋ ಮಾಡಿದ್ರು. ಇನ್ನು ಅಲ್ಲಿರೋ ಸೆಕ್ಯೂರಿಟಿ ಅವರಾದ್ರೆ ಅವ್ರು ಏನಾದ್ರು ಪರ್ಮಿಷನ್ ಕೊಟ್ರೆ ಅವ್ರ ಕಾಲ್ಗೆ ಬೀಳೋಣ ಅನ್ಸುತ್ತೆ. ಯಾಕಂದ್ರೆ ಅವರು ಅಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ, ಕೇಳಿದ್ದಕ್ಕೆಲ್ಲ ಆ ತರ ಈ ತರ ಅಂತಂದ್ಬಿಟ್ಟು ಫುಲ್ ಇನ್ಫಾರ್ಮೇಶನ್ ನನಗೆ ಆ ಮ್ಯೂಸಿಯಂ ಬಗ್ಗೆ ಕೊಟ್ಟರು. ಇನ್ನು ಈ ಮ್ಯೂಸಿಯಂ ಬಗ್ಗೆ ನನ್ನ ಮಾತುಗಳಲ್ಲಿ ಒಂದಷ್ಟು ವಿಷಯನ ಹೇಳೋದು ಅಂತಂದ್ರೆ, ಈ ಮ್ಯೂಸಿಯಂ ಬರೋದು ಬೆಂಗಳೂರಿನ ಹೃದಯ ಭಾಗ ಆಗಿರೋ ಕಬ್ಬನ್ ಪಾರ್ಕ್ ಹತ್ರ. ಇನ್ನು ಎಕ್ಸಾಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆಲ್ಲ ವಿಜಯ್ ಮಲ್ಯ ಅವ್ರದ್ದು ಕಿಂಗ್ ಫಿಶರ್ ಟವರ್ಸ್ ಮತ್ತೆ UB ಸಿಟಿ ಆ ಅಪಾರ್ಟ್ಮೆಂಟ್ಸ್ ಗೆ ಆಪೋಸಿಟ್ ಅಲ್ಲೇ ಈ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅನ್ನೋದಿರೋದು. ಇನ್ನು ಈ ಮ್ಯೂಸಿಯಂ ನ ಭಾರತ ರತ್ನ ಪಡೆದಿರುವಂತಹ ಸರ್ ವಿಶ್ವೇಶ್ವರಯ್ಯ ಅವರ ನೆನಪಿಗಾಗಿ 1962ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಈ ಮ್ಯೂಸಿಯಂ ಅಲ್ಲಿ ಸೈನ್ಸ್ ಅನ್ನೋದು ಬರೀ ಬುಕ್ಸ್ ಅಲ್ಲಿ ಅಲ್ಲ, ನಮ್ಮ ಕಣ್ ಮುಂದೆನೂ ನಾವು ಪ್ರಾಕ್ಟಿಕಲ್ ಆಗಿ ನೋಡಬಹುದು ಅಂತಂದ್ಬಿಟ್ಟು ನಾವು ಕಣ್ಣಲ್ಲಿ ಪ್ರಾಕ್ಟಿಕಲ್ ಆಗಿ ನೋಡಿ ಅದು ಯಾವ ತರ ಅದು ಸಾಧ್ಯ ಆಯ್ತು ಆ ಟೈಮಲ್ಲಿ ಅವರಿಗೆ ಮಾಡೋದಕ್ಕೆ ಅನ್ನೋದನ್ನ ನಾವು ಒಂದು ನೈಜ ರೂಪದಲ್ಲಿ ಅರ್ಥ ಮಾಡ್ಕೊಳೋ ಒಂದಷ್ಟು ಇನ್ಫಾರ್ಮೇಶನ್ ಅನ್ನೋದು ಇಲ್ಲಿ ನಮಗೆ ಸಿಗುತ್ತೆ. ಪ್ರತಿಯೊಂದು ಮಿಷಿನ್ ನೋಡಿದಾಗ್ಲೂ, ಪ್ರತಿಯೊಂದು ಟೆಕ್ನಾಲಜಿ ನೋಡಿದಾಗ್ಲೂ. ಈ ಮ್ಯೂಸಿಯಂ ಕ್ಲೀನ್ಲಿನೆಸ್ ಹೈಜೀನ್ ಅಂತ ಬಂತು ಅಂತಂದ್ರೆ ಟಾಪ್ ನಾಚ್ ಅಲ್ಲಿ ಮೇಂಟೈನ್ ಮಾಡ್ತಾರೋ ಅಥಾರಿಟಿಗೆ ಸಲ್ಯೂಟ್ ಹೊಡಿಬೇಕು ಅನ್ಸುತ್ತೆ ಗುರು. ನಂಗಂತೂ ಆ ತರ ಕ್ಲೀನ್ ಆಗಿ ಎಲ್ಲ ಮಿಷಿನ್ಸ್ ನ ಮೇಂಟೈನ್ ಮಾಡೋರೆ. ಸ್ಟಾಫ್ ಅಂತೂ ಮಸ್ತ್ ಫ್ರೆಂಡ್ಲಿ ಆಗಿದ್ದಾರೆ. ಇನ್ನು ಈ ಮ್ಯೂಸಿಯಂ ಅಲ್ಲಿ 7 ಗ್ಯಾಲರಿಗಳಲ್ಲಿ ಸ್ಪೇಸ್ ಟೆಕ್ನಾಲಜಿ, ಇಂಜನ್ ಹಾಲ್ ಮತ್ತು ನೀವೇ ಸ್ವಂತ ಆಟ ಆಡುತ್ತಾ ಕಲಿಯಬಹುದಾದ ಫನ್ ಸೈನ್ಸ್ ಗ್ಯಾಲರಿಗಳು ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ. ಈ ಮ್ಯೂಸಿಯಂಗೆ ನೀವೇನಾದ್ರೂ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಮಕ್ಕಳಿದ್ದು ಕರ್ಕೊಂಡು ಹೋದ್ರಿ ಅಂತಂದ್ರೆ ಮಸ್ತಾಗಿರೋ ಇನ್ಫಾರ್ಮೇಶನ್ ಅನ್ನೋದು ಅವ್ರಿಗಂತೂ ಸಿಗುತ್ತೆ. ಯಾವಾಗ್ಲೂ ಫೋನೇ ಕೊಟ್ಟು ಅವ್ರನ್ನ ಹಾಲ್ ಮಾಡಬೇಡಿರಿ, ಅವಾಗ ಕರ್ಕೊಂಡು ಹೋಗ್ತಾ ಇರಿ. ಇಲ್ಲಿ ವಾಶ್ರೂಮ್ಸ್ ಇದೆ ಪ್ರತಿಯೊಂದು ಫ್ಲೋರ್ ಅಲ್ಲೂ, ಪಾರ್ಕಿಂಗ್ ಇದೆ. ನೀವು ₹1 ಪಾರ್ಕಿಂಗ್ ಫೀಸ್ ಕಟ್ಟೋಂಗಿರಲ್ಲ. ಅಲ್ಲಿರೋ ಪ್ರತಿಯೊಂದು ಮಿಷಿನ್ ನೀವೇನಾದ್ರೂ ಚೆಕ್ ಮಾಡಬೇಕು, ಅಬ್ಸರ್ವ್ ಮಾಡಬೇಕು ಅಂದ್ರೆ ಅಲ್ಲೊಂದು ಬಟನ್ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡಿದ್ರಿ ಅಂತಂದ್ರೆ ಅದರಲ್ಲಿ ಮೂವ್ಮೆಂಟ್ ಅನ್ನೋದು ನೋಡ್ತೀರಾ, ಅದು ಯಾವ ತರ ವರ್ಕ್ ಆಗುತ್ತೆ ಅನ್ನೋ ಒಂದು ಹೋಲ್ ಪ್ರೋಸೆಸ್ ನ ನೀವು ಅಬ್ಸರ್ವ್ ಮಾಡಬಹುದು. ಇನ್ನು ಸ್ಟಾಫ್ ಅಂತೂ ಮಸ್ತ್ ಫ್ರೆಂಡ್ಲಿ ಆಗಿದ್ದಾರೆ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಆಗಿ ಕ್ಲಾರಿಟಿ ಸಿಗುತ್ತೆ. ಇನ್ನು ನಿಮ್ಗೆ ಅದ್ರ ಮೇಲೆನೆ ಬರ್ದಿರ್ತಾರೆ ಆ ಎಕ್ವಿಪ್ಮೆಂಟ್ಸ್ ನ, ಆ ಮಿಷಿನ್ಸ್ ನ ಯಾವ ತರ ಯೂಸ್ ಮಾಡೋದು ಅಂತಂದ್ಬಿಟ್ಟು. ಇದರಿಂದ ನಿಮ್ಗೆ ಒಂದು ಹ್ಯೂಜ್ ನಾಲೆಜ್ ಅನ್ನೋದು ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಅವರು ಡೀಟೇಲ್ಡ್ ಆಗಿ ಡಿಸ್ಕ್ರೈಬ್ ಮಾಡಿರ್ತಾರೆ ಅದು ಯಾವ ತರ ಬಿಲ್ಡ್ ಮಾಡಿದ್ರು, ಅದ್ರ ಪರ್ಪಸ್ ಏನು, ಅದನ್ನ ಯಾವ ತರ ಯೂಸ್ ಮಾಡಬಹುದು, ಯಾವ ತರ ವರ್ಕ್ ಆಯ್ತು ಅಂತಂದ್ಬಿಟ್ಟು. ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರ್ ಸ್ಯಾಟಿಸ್ಫೈಡ್ ಆಗಿತ್ತು ಗುರು. ನೀವು ಈ ಸತಿ ನಿಮ್ ಫ್ಯಾಮಿಲಿ ಜೊತೆ ವೀಕೆಂಡ್ ಗೆ ಟ್ರೈ ಮಾಡಿ. ಇದೇ ತರ ಮಸ್ತ್ ಆಗಿರೋ ವಿಡಿಯೋಗೋಸ್ಕರ ಮಿಸ್ಟರ್ 360 ಕನ್ನಡಿಗನ ಈಗಲೇ ಫಾಲೋ ಮಾಡಿಕೊಳ್ಳಿ.